ನನ್ನ ಸಂಶಯ ಏನಪ್ಪ ಅಂತಂದ್ರೆ, ಈಗ ನೀವೇನು ಹೇಳಿದ್ರಿ, ನನಗೆ ಬೇಲ್ ಕೊಟ್ರಿ, ನೀವು ಯಾವುದೇ ಒತ್ತಡ ಹಾಕಬಾರ್ದು ಶೆಟ್ರೆ ಅಂತ ಕಳಿಸಿದ್ರಿ ಅಂತ. ನಾನು ಒತ್ತಡ ಹಾಕೋದ್ರಿ, ಯಾಕಂದ್ರೆ ನಾನು ಈಗ ಸಂಬಂಧಪಟ್ಟವರ ಬಳಿಗೆ ಹೋದಾಗ ಕ್ಯಾಮರಾ ಇರುತ್ತೆ, ಮತ್ತೊಂದು ರೀತಿ ನೋಡ್ತಾ ಇರುತ್ತೆ. ನಾನು ಇನ್ನೊಬ್ಬನನ್ನ ಫೋನ್ ಮಾಡಿ ಸಂಪರ್ಕ ಮಾಡಿದೆ, ನೀನ್ ಮಾಡಪ್ಪ ಇದೆಲ್ಲ ಅಂತೇಳಿ. ಆನ್ ಬಿಹಾಫ್ ಆಫ್ ಹಿಮ್ ಸಂಬಡಿ ವಿಲ್ ವರ್ಕೌಟ್. ಎಸ್, ಅವನ ಪರವಾಗಿ ಬೇರೆಯವರು ಅದನ್ನ ಮಾಡ್ಬೋದಲ್ಲ, ಖಂಡಿತವಾಗಿಯೂ ಮಾಡ್ತಾರೆ. ಅದು ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಆದ್ರೂ ನಡೀತದೆ. ಬಟ್ ಅದ್ರ ಬಗ್ಗೆ ಯಾರಾದ್ರೂ ಕಂಪ್ಲೇಂಟ್ ಬಂದು ಪೊಲೀಸರಿಗೆ ಕೊಟ್ರೆ ವಿಲ್ ಟೇಕ್ ಆಕ್ಷನ್. ಕೊಟ್ಟು FIR ಮಾಡಿ ಮತ್ತೆ ನೀವು ಬೇಲ್ ಕಂಡೀಷನ್ ಅನ್ನ ಇವ್ರು ಮುರಿದಿದ್ದಾರೆ, ಅದಕ್ಕೆ ಇವ್ರನ್ನ ಮತ್ತೆ ಅವ್ರನ್ನ ಒಳಗೆ ಹಾಕಬೇಕು ಅಂತ ನಾವು ಪೊಲೀಸ್ ರಿಪೋರ್ಟ್ ಕೊಟ್ರೆ ಖಂಡಿತವಾಗಿಯೂ ಬೇಲ್ ಕ್ಯಾನ್ಸಲ್ ಆಗಿ ಅಗೇನ್ ಹಿ ವಿಲ್ ಗೋ ಟು ಜೈಲ್. ಆಸ್ಕಿಂಗ್ ನಾನು ಅದನ್ನು ಕೂಡ, ಈಗ ಆ ತರ ಮಾಡ್ತಾ ಇದ್ದಾರೆ ಅಂತ ಮತ್ತೊಬ್ಬ ಬಂದು ಕಂಪ್ಲೇಂಟ್ ಕೊಡಬೇಕಾ, ಅಥವಾ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಆಗಬಹುದು, ಗೊತ್ತಾದ್ರೆ ಸ್ಟೇಟ್ ಕಂಪ್ಲೇಂಟ್ ಆಗಬಹುದು, ಮಾಡ್ಲಿಕ್ಕೆ ಬರ್ತದೆ. ಓಕೆ ಸುನೀಲ್ ಸರ್, ಈಗ ನೋಡಿ ಎಷ್ಟು ಹೀಟಪ್ ಪಡ್ಕೊಂಡಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ, ವಕೀಲರಿಗೂ ಕೂಡ ಗೊತ್ತಿರುತ್ತೆ, ಇವನ್ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಅವ್ರಿಗೂ ಕೂಡ ಇವೆಲ್ಲ ವಿಚಾರಗಳು ಕೂಡ ಗೊತ್ತಿರುತ್ತೆ. ಸೊ ಇದು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ, ಇದನ್ನ ನ್ಯಾಯಾಧೀಶರು ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ? ಯಾಕಂದ್ರೆ ಇವತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಇದೇ ವಿಚಾರಗಳು ಚರ್ಚೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಾತಾಡೋದಾದ್ರೆ, ಸಹಜವಾಗಿ ಈಗ ಚಾರ್ಜ್ ಶೀಟ್ ಅನ್ನ ಹಾಕಿದ್ದಾರೆ. ಈ ಪ್ರಕರಣ ಏನಿದೆಯಲ್ಲ, ಇದು ಇಡೀ ರಾಜ್ಯ ನೋಡ್ತಿದ್ದಂತ ಪ್ರಕರಣ. ಯಾಕಂದ್ರೆ ದರ್ಶನ್ ಅವರು ತುಂಬಾ ದೊಡ್ಡ ಸೆಲೆಬ್ರಿಟಿ ಇದ್ರು, ಅವ್ರ ಮೇಲೆ ಗಂಭೀರವಾದಂತ ಆರೋಪ ಬಂದಿದೆ. ಹಾಗಾಗಿ ಇಡೀ ರಾಜ್ಯ ನೋಡ್ತಿತ್ತು. ನ್ಯಾಯಾಲಯಕ್ಕೆ ಏನಾಗ್ತದೆ, ನ್ಯಾಯಾಧೀಶರು ನ್ಯಾಯಾಲಯದ ಚೌಕಟ್ಟಲ್ಲಿ ಮಾತ್ರ ಈ ಪ್ರಕರಣವನ್ನು ನೋಡ್ತಾರೆ. ನಿಜವಾಗ್ಲೂ ದರ್ಶನ್ ಅವ್ರ ರೋಲ್ ಇದೆಯಾ, ಮತ್ತು ಒಂದು ಪಕ್ಷ ಇದ್ರೆ ಸಾಂದರ್ಭಿಕ ಮತ್ತು ಪೂರಕ ಸಾಕ್ಷಿಗಳು ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಇದೆ, ಎಲ್ಲಾ ಎವಿಡೆನ್ಸ್ಗಳು ಪೊಲೀಸರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅನ್ನೋದಾದ್ರೆ, ನ್ಯಾಯಾಧೀಶರು ದರ್ಶನ್ ಆದ್ರೇನು ಯಾರಾದ್ರೇನು ಎಲ್ಲರೂ ಒಂದೇ, ಕಾನೂನು ಅಡಿನಲ್ಲಿ ಎಲ್ಲರೂ ಒಂದೇ. ಹಾಗಾಗಿ ಏನ್ ಶಿಕ್ಷೆ ಕೊಡ್ಬೇಕು, ಹೊಸ BNS ಏನ್ ಬಂದಿದೆಯೋ ಅಥವಾ ಹಳೆ ನಮ್ಮ CRPC IPC ನಲ್ಲಿ ಏನ್ ಶಿಕ್ಷೆ ಕೊಡ್ಬೇಕು ಆ ಅಡಿನಲ್ಲಿ ಶಿಕ್ಷೆಯನ್ನು ಕೊಟ್ಟೆ ಕೊಡ್ತಾರೆ. ಬಟ್ ಯಾವಾಗ್ಲೂ ಕೂಡ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ದ ಗ್ರಾವಿಟಿ ಆಫ್ ದಿ ಅಫೆನ್ಸ್ ಬಹಳ ಇಂಪಾರ್ಟೆಂಟ್. ಹೇಗೆ ಅಫೆನ್ಸ್ ಕಮಿಟ್ ಆಯ್ತು, ಆತನ ಎಲ್ಲಿಂದ ಕರ್ಕೊಂಡ್ ಬಂದ್ರು, ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ, ಮತ್ತು ಕೊಲೆ ಮಾಡೋ ಉದ್ದೇಶದಿಂದಾನೇ ಕರ್ಕೊಂಡ್ ಬಂದ್ರ, ಅಥವಾ ಹೊಡೆದಾಟ ಮಾಡಿ ಬಿಡಬೇಕು ಅಂತಿತ್ತ, ಅಥವಾ ಹೊಡೆದಾಟ ಆದ ನಂತರ ಆತ ಸತ್ತೋದ್ನ, ಮತ್ತು ಸೈಂಟಿಫಿಕ್ ಎವಿಡೆನ್ಸ್ಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕಾಸ್ ಆಫ್ ಡೆತ್ ಏನಂತ ತೋರಿಸ್ತಾ ಇದೆ, ಎಲ್ಲವನ್ನೂ ನೋಡಿ ನೀವು ನೋಡಿದ್ರೆ ರೇಣುಕಾಸ್ವಾಮಿ ಅವರ ಫೋಟೋಗ್ರಾಫ್ಗಳನ್ನ, ಅನೇಕ ಫೋಟೋಗ್ರಾಫ್ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ಹಾಕಿದ್ದಾರೆ. ತಲೆಯಿಂದ ಕಾಲುವರೆಗೂ ಇಂಜುರಿ ಇಲ್ಲದೆ ಇರೋ ಒಂದು ಭಾಗ ಇಲ್ಲ. ಆತ ಎಷ್ಟು ಪಾಪ ನರಳಿ ಎಷ್ಟು ಸತ್ತಿದ್ದಾನೆ ಅನ್ಲಿಕ್ಕೆ ಅದಕ್ಕಿಂತ ಹೆಚ್ಚಿನ ಉದಾಹರಣೆ ಏನು ಬೇಕಿಲ್ಲ. ಹಾಗಾಗಿ ತುಂಬಾ ಸೀರಿಯಸ್ ಆಗಿ ನ್ಯಾಯಾಲಯ ಕೂಡ ಇದನ್ನ ಪರಿಗಣನೆ ಮಾಡ್ತದೆ. ನಿಜವಾಗ್ಲೂ ಯಾತಕ್ಕೆ ಕಾರಣಕರ್ತರಿದಾರೋ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಖಂಡಿತವಾಗ್ಲೂ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತು ಇವತ್ತು. ವಾಟ್ ನೆಕ್ಸ್ಟ್, ಹೇಗೆ ಪ್ರಕ್ರಿಯೆಗಳು ಶುರುವಾಗುತ್ತೆ, ಹೇಗೆ ನಡೆಯುತ್ತೆ, ಇದು ಎಷ್ಟು ದಿನ ನಡೆದುಕೊಂಡು ಹೋಗುತ್ತೆ ಅಂತ? ಚಾರ್ಜ್ ಶೀಟ್ ಆದ ನಂತರ ಏನ್ ಮಾಡ್ತಾರೆ, ಈಗ ಕ್ರಿಮಿನಲ್ ಕೇಸ್ ಅಂತ ಕನ್ವರ್ಟ್ ಆಗ್ಬೇಕು. ನ್ಯಾಯಾಧೀಶರು ಅದನ್ನ ಸ್ವಲ್ಪ ಎಕ್ಸಾಮಿನ್ ಮಾಡ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನ ಎಕ್ಸಾಮಿನ್ ಮಾಡಿ ನ್ಯಾಯಾಧೀಶರ ಗಮನಕ್ಕೆ ತಂದ ನಂತರ ಕ್ರಿಮಿನಲ್ ಕೇಸ್ ಅಂತ ಅದು ಕನ್ವರ್ಟ್ ಆಗ್ತದೆ. ಅದಾದ ನಂತರ ಎಲ್ಲ ಯಾರು ಆರೋಪಿಗಳಿದಾರಲ್ಲ, ಆರೋಪಿಗಳಿಗೆಲ್ಲರಿಗೂ ಕೂಡ ಒಂದು ನೋಟಿಸ್ ಗಳನ್ನ ಕಳಿಸ್ತಾರೆ. ಅವರ 313 ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ, ಆರೋಪಿಗಳಿಗೆ ಒಂದು ಅವಕಾಶ ಕೊಡ್ತಾರೆ. ಯಾರ್ಯಾರು ಈ ಆರೋಪ ನಿಮ್ಮ ಮೇಲೆ ಬಂದಿದೆ, ಈ ಆರೋಪಗಳನ್ನ ಯಾರ್ಯಾರು ಒಪ್ಕೊಂತೀರಾ, ನೀವು ಒಪ್ಕೊಂಡಂಗಿದ್ರೆ ಅವ್ರನ್ನ ಸೆಪರೇಟ್ ಆಗಿ ಸೆಗ್ರಿಗೇಟ್ ಮಾಡ್ತಾರೆ. ಸಹಜವಾಗಿ ಯಾರು ಆರೋಪಿಗಳು ಒಪ್ಕೊಳೋದಿಲ್ಲ, ನಮ್ಮ ಮೇಲೆ ಬಂದಿದ್ದೆಲ್ಲ ಸತ್ಯ ಸ್ವಾಮಿ, ನಾವು ತಪ್ಪು ಮಾಡಿದೀವಿ, ತಾವು ಶಿಕ್ಷೆ ಕೊಟ್ಬಿಡಿ ಅಂತ ಯಾರು ಹೇಳೋದಿಲ್ಲ. ಹಾಗಾಗಿ ಇಲ್ಲ, ನಾವ್ ಯಾರು ಕೂಡ ತಪ್ಪು ಮಾಡಿಲ್ಲ ಅಂತಾನೆ 313 ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ. ಅದಾದ ನಂತರ ಏನಾಗ್ತದೆ, ಚಾರ್ಜ್ ಅನ್ನ ಫ್ರೇಮ್ ಮಾಡ್ಲಿಕ್ಕೆ ಫ್ರೇಮಿಂಗ್ ಆಫ್ ಚಾರ್ಜ್ ಅಂತ ಇಟ್ಕೋತಾರೆ. ಪ್ರತಿಯೊಬ್ಬರ ಮೇಲೂ ಚಾರ್ಜ್ ಶೀಟ್ ಅಲ್ಲಿ ಇರುವಂತದ್ರ ಮೇಲೆ ಸೆಪರೇಟ್ ಆಗಿ ಚಾರ್ಜ್ ಗಳನ್ನ ಫ್ರೇಮ್ ಮಾಡ್ತಾ ಹೋಗ್ತಾರೆ. ಆರೋಪಿ ನಂಬರ್ 1 ಆತನ ಮೇಲೆ ಏನ್ ಎವಿಡೆನ್ಸ್ ಇದೆ, ಆತನ ಮೇಲೆ ಯಾವ ಸೆಕ್ಷನ್ ಅಡಿ ಹಾಕಿದ್ದಾರೆ, ಸೆಪರೇಟ್ ಆಗಿ ಆತನ ಮೇಲೆ ಒಂದು ಚಾರ್ಜ್ ನ ಫ್ರೇಮ್ ಆಗುತ್ತೆ. 2, 3, 4 ಹಾಗೆ 17 ಆರೋಪಿಗಳ ಮೇಲೆ ಕೂಡ ಚಾರ್ಜ್ ಗಳನ್ನ ಫ್ರೇಮ್ ಆಗುತ್ತೆ. ಚಾರ್ಜ್ ಫ್ರೇಮ್ ಆದ ನಂತರ ಎವಿಡೆನ್ಸ್ ಶುರು ಆಗ್ತದೆ. ಎವಿಡೆನ್ಸ್, ಕ್ರಾಸ್ ಎಕ್ಸಾಮಿನೇಷನ್, ಡಾಕ್ಯುಮೆಂಟ್ಸ್ ಗಳನ್ನ ಮಾರ್ಕ್ ಮಾಡ್ತಾ ಹೋಗ್ತಾರೆ ಪೊಲೀಸ್ ಅಧಿಕಾರಿಗಳು. ಫಾರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ಸ್ ಗಳು ಬರ್ತಾರೆ, ಅವರು ನಾವು ಮಾಡಿರುವಂತಹ ತನಿಖೆ ಏನಿದೆ, ನಾವು ಫಾರೆನ್ಸಿಕ್ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡಿದ್ವಿ, ನಮ್ಮ ಒಪಿನಿಯನ್ ಏನಿದೆ, ನಮ್ಮ ರಿಪೋರ್ಟ್ ಏನಿದೆ, ಡಾಕ್ಟರ್ಗಳನ್ನ ಕರೆಸ್ತಾರೆ. ನಿಮ್ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ನಿಮ್ಗೆ ಏನ್ ಕಂಡು ಬಂತು, ವಾಟ್ ಇಸ್ ದ ಕಾಸ್ ಆಫ್ ಡೆತ್, ಟೈಮ್ ಆಫ್ ಡೆತ್, ಅವೆಲ್ಲವೂ ಕೂಡ ಡಾಕ್ಟರ್ಗಳ ಎಕ್ಸಾಮಿನೇಷನ್ ಆಗುತ್ತೆ. ಈ ಡಾಕ್ಟರ್ಗಳು, ಫಾರೆನ್ಸಿಕ್ ಸೈನ್ಸ್ ಎಕ್ಸಾಮಿನೇಷನ್ ಎಕ್ಸ್ಪರ್ಟ್ಸ್, ಇವರೆಲ್ಲರೂ ಕೂಡ ಡಿಫೆನ್ಸ್ ಕೌನ್ಸಿಲ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಎಲ್ಲವನ್ನು ಸುದೀರ್ಘವಾಗಿ ನೋಡಿದ ನಂತರ ಆಮೇಲೆ ನ್ಯಾಯಾಧೀಶರು ಒಂದು ತೀರ್ಪನ್ನ ಕೊಡ್ತಾರೆ. ನಿಜವಾಗ್ಲೂ ಸಾಕ್ಷಿಗಳು, ಮೆಟೀರಿಯಲ್ಗಳು ಎಲ್ಲವೂ ಕೂಡ ಪ್ರಬಲವಾಗಿ ಪ್ರೂವ್ ಆಯಿತು, ಇದೇ ಆರೋಪಿ ಹೀಗೆ ಮಾಡಿದ್ದಾನೆ, ಇವನ ವರ್ತನೆಯಿಂದ ಈತನ ಅಸಾಲ್ಟ್ ಇಂದ ಕೊಲೆ ಆಗಿದೆ, ಕೊಲೆಗೆ ಸಾಕ್ಷಿಗಳಿದೆ, ಐ ವಿಟ್ನೆಸ್ ಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ, ಸೈಂಟಿಫಿಕ್ ಎಕ್ಸಾಮಿನೇಷನ್ ರಿಪೋರ್ಟ್ಸ್, ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್ಸ್ ಗಳು ಪೂರಕವಾಗಿ ಇದಕ್ಕೆ ಪ್ರೂವ್ ಆಗಿದೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಗರಿಷ್ಠವಾದಂತಹ ಶಿಕ್ಷೆ ಫಾರ್ 302 ಇರೋದು ಲೈಫ್ ಇಂಪ್ರಿಸನ್ಮೆಂಟ್. ಖಂಡಿತವಾಗ್ಲೂ ಲೈಫ್ ಇಂಪ್ರಿಸನ್ಮೆಂಟ್ ಕೊಡುವಂತ ಸಾಧ್ಯತೆ ಇದೆ.
ಓಕೆ ಮಾಲಗತ್ತಿ ಸರ್, ಈಗ ನೋಡಿ ಒಂದು ಕಡೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಮತ್ತೊಂದು ಕಡೆ ಈಗ ಒಂದು FIR ಅಂದರೆ ಏನು ಅನ್ನಪೂರ್ಣೇಶ್ ನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆ ಆಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇದರ ನಡುವೆ ಈಗ ಮತ್ತೊಂದು FIR ದಾಖಲಾಗಿದೆಯಲ್ಲ, ಅದನ್ನು ಕೂಡ ಇಲ್ಲಿ ಮುಂದಿನ ಹಂತದಲ್ಲಿ ಸಲ್ಲಿಸುವಂಥ ಚಾರ್ಜ್ ಶೀಟ್ನಲ್ಲಿ ಅದರಲ್ಲಿ ಉಲ್ಲೇಖ ಆಗುತ್ತಾ? ಈ ಥರ ಜೈಲಿಗೆ ಕಳಿಸಿದ ಮೇಲೆ ಅಲ್ಲೂ ಕೂಡ ಇದೇ ಥರದ ಒಂದಷ್ಟು ಇಶ್ಯೂಸ್ ಆಗಿತ್ತು, ಅದರ ಬಗ್ಗೆ ಕೂಡ ತನಿಖೆ ಆಗಿದೆ ಅಂತೇಳಿ ಅಲ್ಲಿ ಮೆನ್ಷನ್ ಆಗುತ್ತಾ? ಈಗ ನಾವು ಚಾರ್ಜ್ ಶೀಟ್ ಮಾಡಬೇಕಾದ್ರೆ ಹಿಂದೆ ಅವನ ಮೇಲೆ 2-3 FIR ಆಗಿದ್ದಾವೆ. 2-3 FIR ಆಗಿದ್ದನ್ನು ನಾವು ಅದನ್ನು ಅವ್ನಿಗೆ ಹ್ಯಾಬಿಚುವಲ್ ಅಫೆಂಡರ್ ಅಂತ ಪ್ರೂವ್ ಮಾಡ್ತೀವಿ ನಾವು. ಇವನೇನು ಸಡನ್ ಪ್ರೊವೊಕೇಶನ್ ಆಗಿ ಆಗಿಲ್ಲ, ಅವನ ಉದ್ದೇಶ ಇತ್ತು ಕೊಲೆ ಮಾಡೋ ಉದ್ದೇಶ, ಅದಕ್ಕೆ ಮಾಡಿದ್ದಾರೆ ಅಕ್ವಿಟ್ ಆಗಿದೆ ಅಂತಾರಲ್ಲ ಆ ಕೇಸಲ್ಲಿ. ಅಕ್ವಿಟ್ ಆಗಿದೆ. ಅಕ್ವಿಟ್ ಆಗಲಿ, FIR ಒಂದು ಇರ್ತದಲ್ಲ, ಈಸ್ ಇನ್ವಾಲ್ವ್ಡ್ ಅಲ್ಲ. ಅವು ಕೋರ್ಟ್ನಲ್ಲಿ ಅಕ್ವಿಟ್ ಆಗಿರ್ಬೋದು, ಬಟ್ FIR ಪ್ರಕಾರ ಈಸ್ ಇನ್ವಾಲ್ವ್ಡ್. ಆದ್ರೆ ಅದನ್ನು ನಾವು ಕೌಂಟ್ ಮಾಡ್ತೇವೆ. ಹಿ ವಾಸ್ ಇನ್ವಾಲ್ವ್ಡ್ ಇನ್ ಕ್ರೈಮ್ ನಂಬರ್ ಸೋ ಆ್ಯಂಡ್ ಸೋ ಅಂತ ಬರಿತೀವಿ ನಾವು. ಯಾವ ಕೇಸ್ನಲ್ಲಿ ಇವನ್ FIR ಆಗದೇ ಇದ್ರೂ ಇಂಥ ಕೇಸ್ನಲ್ಲಿ ರಾಜಿ ಆಗಿದ್ದಾರೆ, ಅದು FIR ಆಗಿಲ್ಲ, ಅವರವರೇ ರಾಜಿ ಆಗಿದ್ದಾರೆ, ಅದ್ರ ಸದ ಮೆನ್ಷನ್ ಮಾಡ್ತೀವಿ ಚಾರ್ಜ್ ಶೀಟ್ನಲ್ಲಿ. ಅಂದರೆ ಟು ಪ್ರೂವ್ ದ್ಯಾಟ್ ಹಿ ಈಸ್ ಹ್ಯಾಬಿಚುವಲ್ ಅಫೆಂಡರ್ ಅಂತ, ಈ ಥರ ಮೇಲಿಂದ ಮೇಲೆ ಮಾಡ್ತಾ ಇದ್ದಾನೆ ಅಂತನ್ನೋದು ಅವ್ರನ್ನ ಪ್ರೂವ್ ಮಾಡಲಿಕ್ಕೆ ನಾವು ಇದನ್ನು ಇದು ಕನ್ವಿಕ್ಷನ್ ಆಗಲಿಕ್ಕೆ ಒಂದು ಪಾರ್ಟು, ಅದ್ರ ವೇಟೇಜ್ ಇರ್ತದೆ ಅದಕ್ಕೆ. ಹೀಗಾಗಿ ಅದನ್ನು ಮಾಡ್ತೇವೆ. ಇನ್ನು ಈಗ ನಮ್ಮ ವಕೀಲರು ಹೇಳಿದಾಗೆ, ಸುಮುಖ ಅವರು ಹೇಳಿದಾಗೆ, ರೀಸೆಂಟಾಗಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಈ ನಮ್ಮ ಕಾನ್ಸ್ಟಿಟ್ಯೂಷನ್ 20 ಮತ್ತು 21 ಪ್ರಕಾರ ಎಲ್ಲ ಹಿ ಈಸ್ ನಾಟ್ ಎ ಆರೋಪಿ ಮಾತ್ರ ಇದ್ದಾನೆ, ಅಪರಾಧಿ ಅಲ್ಲ, ಅವ್ನು ಕನ್ವಿಕ್ಷನ್ ಆಗಿಲ್ಲ. ಎಲ್ಲರಿಗೂ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರೈಟ್ಸ್ ಇರ್ತದೆ. ಆ ಪ್ರಕಾರ ಒಂದು ಬೇಲ್ ಹಾಲಿಕ್ಕೂ ಅನಾವಶ್ಯಕವಾಗಿ ಜೈಲಿನಲ್ಲಿ ಇಡಬಾರ್ದು ಅಂತ ತಿಳ್ಕೊಂಡು ಇದೇ ಚಂದ್ರಚೂಡ್ ಅವರೇ ಹೇಳಿದ್ದಾರೆ. ಮೊನ್ನೆ ಅನ್ಸದ ನಾನು ಓದಿದ್ದೇನೆ. ಆ ಗ್ರೌಂಡ್ ಮೇಲೆ ಹೈಕೋರ್ಟ್ನಲ್ಲಿ ಆದರೂ ಬೇಲ್ ಆದರೂ ಆಶ್ಚರ್ಯ ಇಲ್ಲ ನನ್ನ ಲೆಕ್ಕದಲ್ಲಿ. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಹಂಗೆ ಹೇಳ್ತದೆ, ಕನ್ವಿಕ್ಷನ್ ಆದಮೇಲೆ ಜೈಲ್ನಾಗ ಇಟ್ಟರು ಆ ಮಾತು ಬೇರೆ, ಬಟ್ ಇನ್ನೂ ಪ್ರೂವ್ ಆಗಿಲ್ಲಲ್ಲ, ಅಂಡರ್ ಟ್ರಯಲ್ ಇದ್ದಾರೆ, ಸೊ ಜಾಮೀನು ಕೊಟ್ಟೆ ಕೊಡ್ತಾರೆ. ಈಗ ಒಂದು ಬ್ರೇಕ್ ತಗೊಳ್ಳೋಣ. SK ಉಮೇಶ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವರ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೀನಿ. ಭಾಳ ಮುಖ್ಯವಾಗಿ ನನಗೆ ಕಾಡ್ತಿರುವಂಥ ಕೆಲವು ಪ್ರಶ್ನೆಗಳೇನಪ್ಪ ಅಂತಂದರೆ, ಈ ಕೋರ್ಟ್ ಕೂಡ ಈಗ ಸಾಧಾರಣವಾಗಿ ಕಾನೂನು ಎಲ್ರಿಗೂ ಒಂದೇ, ಎಲ್ಲವೂ ಫೈನ್, ಆದರೆ ಸಮಾಜದ ಮೇಲೆ ಪರಿಣಾಮ ಬೀರುವಂಥ ಸೆಲೆಬ್ರಿಟಿಗಳ ವಿಚಾರಗಳು ಬಂದಾಗ ಕೋರ್ಟ್ ಕೊಡುವಂಥ ಜಡ್ಜ್ಮೆಂಟ್ಗಳಲ್ಲಿ ವ್ಯತ್ಯಾಸಗಳಿರುತ್ತೆ. ಯಾಕೆಂತಂದರೆ ಒಂದು ಸಾಬೂನು ಮಾರಾಟ ಮಾಡಬೇಕಾದ್ರೂ ಕೂಡ, ಅಥವಾ ಒಂದು ವೋಟ್ ಹಾಕಿ ಅಂತ ಹೇಳಬೇಕಾದ್ರೂ ಕೂಡ ನೀವು ರೋಡಲ್ಲಿ ಹೋಗೋರನ್ನ ನಿಲ್ಲಿಸ್ಬಿಟ್ಟು ಮಾಡೋದಿಲ್ಲ, ನೀವು ಸೆಲೆಬ್ರಿಟಿಯನ್ನೇ ಮಾಡಿಸ್ತೀರಿ. ಯಾಕೆ ಅಂತಂದರೆ ಅವರು ಮಾಡೋದನ್ನು, ಅವರು ಹೇಳೋದನ್ನು ಜನರು ಪಾಲಿಸ್ತಾರೆ ಅನ್ನುವಂಥ ಆಶಾಭಾವನೆ ಇರುತ್ತೆ. ಹಾಗಿರುವಾಗ ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳುವಾಗ ಇಂಥ ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾದಾಗ ಏನಿರುತ್ತೆ? ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ಲರದು ಒಂದು ಟೈಮ್ ಆಯ್ತು, ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.